ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಯಾಟರ್ಡೇ ಬ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನಾನು 4:15ಗೆ ಎದ್ದು ಸ್ನಾನ ಮಾಡಿಕೊಂಡು ಬಾಗಿಲು ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಇಡ್ತಾ ಇದ್ದೀನಿ. ಕೂಡ ನೀರು ಹಾಕಿ ಅಂಗಳಕ್ಕೆ ರಂಗೋಲಿ ಕೂಡ ಹಾಕ್ತಿದ್ದೀನಿ. ಅಂಗ್ಳಕ್ಕೆ ಕೆಲಸ ಮುಗಿಸಿ ನಾನು ಡೈರೆಕ್ಟ್ ದೇವ್ರ ರೂಮಿಗೆ ಬಂದೆ. ದೇವ್ರ ರೂಮಲ್ಲಿ ಹೂವೆಲ್ಲ ತೆಗೆದು ಹಳೆ ಹೂವೆಲ್ಲ ತೆಗೆದು ಹೊಸ ಹೂವನ್ನ ಕಿತ್ಕೊಂಡ್ಬಂದು ಮನೆ ಹತ್ರನೇ ಬಿಡ್ತವೆ ಹೂವು. ಅದೇ ಹೂವನ್ನೇ ನಾನು ಬಳಸ್ತೀನಿ. ಇವತ್ತು ಬೇಗ ಎದ್ದಿದ್ನಲ್ಲ, ಅದಕ್ಕೆ 6 ಗಂಟೆ ಒಳಗೆಲ್ಲ ಪೂಜೆ ಮುಗಿಸ್ಬಿಡೋಣ ಅಂದ್ಕೊಂಡು ಬೇಗ ಬಂದು ಹೂವು ಎಲ್ಲ ಕಿತ್ಕೊಂಡು ಹೂವನ್ನ ದೇವರಿಗೆ ಇಡ್ತಾ ಇದ್ದೀನಿ, ಹಳೆ ಹೂವೆಲ್ಲ ತೆಗೆದು. ಆಮೇಲೆ ರಂಗೋಲಿ ಆಲ್ರೆಡಿ ನಾನು ಮುಂಚೆನೇ ಹಾಕ್ಕೊಂಡಿದ್ದೆ. ಅದಕ್ಕೆ ರಂಗೋಲಿ ಹಾಕ್ಕೊಂಡು ಹೂವು, ಅಕ್ಷತೆ, ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಇಟ್ಟಿದ್ದೀನಿ. ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಈಗ ಮುಹೂರ್ತದಲ್ಲಿ ಪೂಜೆ ಮಾಡಿ ಹನುಮಾನ್ ಚಾಲೀಸ ಹೇಳಿದರೆ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಚಾಲೀಸ್ ಹೇಳ್ತಾ ಇದ್ದೀನಿ. ಇನ್ನು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ. ನಾನು ನಿನ್ನೆ ರಾತ್ರಿನೇ ನೆನೆಸಿಟ್ಟಿರ್ತೀನಿ ಮೆಂತ್ಯಕಾಳು ಮತ್ತು ಸೋಪ್ ಕಾಳನ್ನ ನೆನೆಸಿಟ್ಟಿರ್ತೀನಿ. ಅದನ್ನು ಒಲೆ ಹಚ್ಚಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಜಜ್ಜಿರೋಂಥ ಹಸಿ ಶುಂಠಿನ ಹಾಕಿ ಕುದಿಸಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಇದನ್ನು ನನ್ನ ಹಸ್ಬೆಂಡಿಗೆ ಕೂಡ ಮಾಡಿಕೊಡ್ತೀನಿ. ಇನ್ನು ನಾನು ತಿಂಡಿಗೆ ಪಲಾವ್ ಮಾಡೋಣ ಅಂದ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಆಮೇಲೆ ಟಮಟೆ ಹಣ್ಣು ಅರ್ಧ ಹೆಚ್ಚಿ ಅದರಲ್ಲೇ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇನ್ನು ಸ್ಟವ್ ಹಚ್ಚಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ. ನಾನು ಸ್ವಲ್ಪನೇ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟಮಾಟೆ ಹಣ್ಣು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ. ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತೀನಿ. ಸ್ವಲ್ಪ ಅದಕ್ಕೆ ಅರಿಶಿನ ಸೇರಿಸ್ಕೊತೀನಿ. ಬಾಡಿಸ್ಕೊಂಡು ಹೆಚ್ಚಿರೋಂಥ ತರಕಾರಿಗಳನ್ನ ಆ್ಯಡ್ ಮಾಡ್ತೀನಿ. ನಾನು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಬಟಾಣಿ ಕಾಳನ್ನ ಯೂಸ್ ಮಾಡಲ್ಲ, ಸೊ ಅದಕ್ಕೋಸ್ಕರ ನಾನು ಇಷ್ಟೇ ತರಕಾರಿನೇ ತಗೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ, ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಡಬ್ಬಲ್, ಅಂದರೆ 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರು ಹಾಕಬೇಕು. ಅದೇ ಥರನೇ ನಾನು ಅದಕ್ಕೆ ಸ್ವಲ್ಪ ಗರಂ ಮಸಾಲಾನ ಸ್ಪೈಸಸ್ ಕಡಿಮೆ ಗರಂ ಮಸಾಲ ಹಾಕ್ತೀವಲ್ಲ ಅದಕ್ಕೋಸ್ಕರ ಕಡಿಮೆ ಹಾಕ್ತೀನಿ. ಇನ್ನು ನಾನು ಲೋಟ
ಎದ್ದು ಬಂದಳು. ಅವಳಿಗೆ ನಾನು ದಿನ ಮಾಲ್ಟ್ ಮಾಡಿಕೊಡ್ತೀನಿ, ಪ್ರೋಟೀನ್ ಮಾಲ್ಟು. ಅದಕ್ಕೆ ಪ್ರೋಟೀನ್ ಮಾಲ್ಟ್ ಮಾಡೋಕ್ಕೆ ಒಂದು ಸ್ಟೀಲಿನ ಪಾತ್ರೆಯಲ್ಲೇ ಮಾಡಬೇಕು ಮಕ್ಕಳಿಗೆ. ಸ್ಟೀಲಿನ ಪಾತ್ರೆಗೆ 1 ಲೋಟ ನೀರು ಹಾಕಿ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಅದನ್ನು ಕುದಿಸ್ಕೋಬೇಕು. ಕುದಿಸ್ಕೊಳೋಷ್ಟರಲ್ಲಿ ನಾನು ಪ್ರೋಟೀನ್ ಪೌಡರ್ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನಾನು ಕಲಿಸಿದ್ದೀನಲ್ಲ ಅದೇ ಥರ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಕೊಂಡು ಕುದಿಸಿರ್ತೀವಲ್ಲ ಆ ಬೆಲ್ಲ ಮತ್ತು ಉಪ್ಪಿನ ನೀರಿಗೆ ಅದನ್ನು ಸೇರಿಸಿ ಕೈ ಆಡಬೇಕು. ಕೈ ಆಡಲಿಲ್ಲ ಅಂದರೆ ತಳ ಹತ್ಬಿಡುತ್ತೆ. ಅದಕ್ಕೋಸ್ಕರ ಕೈ ಆಡ್ತಾನೆ ಇರಬೇಕು. ಗಟ್ಟಿಗೆ ಮಾಡಿಕೊಟ್ರೆ ಮಕ್ಕಳು ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ಜ್ಯೂಸಿ ಥರ ಅಂದರೆ ತೆಳ್ಳಗೆ ಮಾಡಿಕೊಟ್ರೆ ಮಕ್ಕಳು ಅದನ್ನು ಕುಡಿತಾರೆ. ಇದನ್ನು ಕುಡಿಯೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ. ಆಮೇಲೆ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಡೈಲಿ ಇದನ್ನು ಕೊಡ್ತಾ ಬಂದರೆ ನಾವು ಚೇಂಜಸ್ ನೋಡ್ಬೋದು ಮಕ್ಕಳಲ್ಲಿ. ಇನ್ನು ಪಲಾವ್ನ ಕುಕ್ಕರ್ನ ತಣ್ಣಗಾಕಿಬಿಟ್ಟಿದ್ದೆ, ಅದನ್ನು ಇವಾಗ ತೆಗೆದು ನೋಡ್ತಾ ಇದ್ದೀನಿ. ಪಲಾವ್ ಈ ಥರ ಬಂದಿದೆ. ನಮ್ಮ ಮನೆಯವರು ಕೂಡ ಸ್ನಾನ ಮಾಡಿಕೊಂಡು ಅವರು ತಿಂಡಿ ಕೊಡು ಅಂತ ಕೇಳಿದ್ರು. ಅವ್ರಿಗೂ ತಿಂಡಿ ಕೊಟ್ಟು ಅವರು ತಿಂಡಿ ತಿಂತಿದ್ದಾರೆ. ಇನ್ನು ನನ್ನ ಮಗಳಿಗೆ ಅದನ್ನು ತಣ್ಣಗಾಕಿಟ್ಟಿದ್ನಲ್ಲ ಮಾಲ್ಟ್ನ, ಅದನ್ನು ಅವ್ರಿಗೆ ಕುಡಿಯೋಕೆ ಕೊಟ್ಟೆ. ಅವಳು ಕೂಡ ಕುಡಿದ್ಲು. ಇನ್ನು ನನ್ನ ಮಗ ಕೂಡ ಎದ್ದಿರಲಿಲ್ಲ. ಅದಕ್ಕೆ ಅವನು ಎದ್ದಳಷ್ಟರಲ್ಲಿ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಹೋಗಿಟ್ಟು ಬಂದು ಗ್ಯಾಸ್ ಎಲ್ಲ ಒರೆಸ್ತಾ ಇದ್ದೀನಿ. ಆಮೇಲೆ ಕಸ ಕೂಡ ಗುಡಿಸ್ಕೊಂಡೆ. ಕಸ ಗುಡಿಸ್ಕೊಂಡು ಹೊರಗೆ ಹೋಗಿ ಪಾತ್ರೆ ತೊಳಿತಾ ಇದ್ದೀನಿ. ನಂತರ ಬಟ್ಟೆ ಸ್ವಲ್ಪ ಇದ್ವು, ಬಟ್ಟೆ ಕೂಡ ತೊಳೆದು ಹಾಕಿ ಇವತ್ತಿನ ದಿನ ಈ ಥರ ಇತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.